ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿವಿ ಕಿಟ್ಟು ಬ್ಲಾಗ್ಸ್. ಇನ್ನು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಬೇಗ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಸೊ ಇದು ಬಂದ್ಬಿಟ್ಟು ನನ್ನ ರೊಟೀನ್ ಬ್ಲಾಗ್ ಆಗಿರುತ್ತೆ. ಸೊ ಇದು ಮಾರ್ನಿಂಗೇ ನನ್ನ ಮಗಳಿಗೆ ಬಾಕ್ಸ್ ಬೇಕಾಗಿತ್ತು. ಸೊ ನಮಗೆ ಅಡುಗೆ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಮೊಳಕೆ ಕಾಳು ಕಟ್ಟಿದ್ದೆ, ಹುರುಳಿಕಾಳು. ಸೊ ಸಾಂಬಾರು ಮಾಡ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಬೆಳಗ್ಗೆನೇ ನಮ್ಮ ಮನೆ ಹತ್ರ ಹಿಂದೆಗಡೆನೇ ನಾನು ಪುದೀನ ಹಾಕ್ಕೊಳೋದ್ರಿಂದ ಪ್ರತಿದಿನ ಸಾಂಬಾರಿಗೆ ನಾನು ಫ್ರೆಶ್ಶಾನೇ ಕಿತ್ಕೊಂಬರ್ತೀನಿ ಸೊಪ್ಪನ್ನ. ಸೊ ತುಂಬ ಏನು ಜಾಸ್ತಿ ಹಾಕ್ಕೊಂಡಿಲ್ಲ, ಸ್ವಲ್ಪ ನಮಗೆ ಮನೆಗೆ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಂಡಿದ್ದೀವಿ. ತುಂಬ ಗಿಡಗಳೆಲ್ಲ ಬೆಳೆದೋಗ್ಬಿಟ್ಟಿದೆ, ಹಿಂದೆಗಡೆ ಕಾಲಿಡೋಕ್ಕೂ ಭಯ ಆಗುತ್ತೆ. ಬಟ್ ಹಾಕ್ಕೊಂಡಿದ್ದೀನಿ, ಮನೆಗೆ ಬೇಕಾದಷ್ಟು ಕೊತ್ತಂಬರಿ ಮತ್ತು ಪುದೀನ ಸೊಪ್ಪು ಎರಡೂ ನಾನು ಹಾಕ್ಕೊಂಡಿದ್ದೀನಿ. ಸೊ ಕಿತ್ಕೊಂಬಂದ್ಬಿಟ್ಟು ಇನ್ನು ಮಿಕ್ಸಿಗೆಲ್ಲ ಹಾಕ್ಕೊಂಬಿಟ್ಟು ಸಾಂಬಾರ್ಗೆ ಮಾಡ್ಕೊಡ್ತಾಯಿದ್ದೀನಿ. ಹುರುಳಿ ಮೊಳಕೆ ಕಾಳು ಸಾಂಬಾರು ನಾನು ಮಂತ್ಲಿ 1 ಟೈಮ್ ಆದರೂ ಮಾಡ್ತೀನಿ, ಯಾಕಂತಂದರೆ ತುಂಬ ತಂಪು ದೇಹಕ್ಕೆ ಅಂತ ಹೇಳ್ಬಿಟ್ಟು ಕಟ್ಟಿದ್ದೆ. ಸೊ ನಾನು ಒಂದು ಸರಿ ಮೊಳಕೆ ಕಾಳು ಕಟ್ಟಿದರೆ 2 ಟೈಮ್ಸ್ ಮಾಡ್ತೀನಿ, ಫ್ರಿಜ್ಜಲ್ಲಿ ಇಟ್ಬಿಟ್ಟು 1 ವೀಕಲ್ಲಿ 2 ಡೇಸ್ ಮಾಡಿಬಿಡ್ತೇನೆ. ನಮ್ಮ ಮನೇಲಿ ಇಷ್ಟಪಟ್ಟು ತಿಂತಾರೆ ಹುರುಳಿ ಮೊಳಕೆ ಕಾಳು ಸಾಂಬಾರು ಅಂತ ಹೇಳ್ಬಿಟ್ಟು. ನನ್ನ ಮಗಳಿಗೆ ಕ್ಯಾರೆಟ್ ರೈಸ್ ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು ಅವಳಿಗೆ ಕ್ಯಾರೆಟ್ ಎಲ್ಲ ತುರಿತಾ ಇದ್ದೆ. ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗ್ ಯಾಕೋ ನಿದ್ದೆ ಆಗಲಿಲ್ಲ ನನಗೆ, ಬೇಗನೆ ಎದ್ಬಿಟ್ಟೆ. ಅವತ್ತು ಬೇಗನೆ ಎದ್ಬಿಟ್ಟು ಎಲ್ಲ ನೀಟಾಗಿ ನೈಟೇ ಪಾತ್ರೆ ಎಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ದೆ. ಇನ್ನು ಗ್ಯಾಸ್ ಸ್ಟವ್ ಎಲ್ಲ ಕ್ಲೀನ್ ಮಾಡ್ಕೊಬಿಟ್ಟು ಅಡುಗೆ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಇದು ಬಂದ್ಬಿಟ್ಟು ವರಮಹಾಲಕ್ಷ್ಮಿ ಹಬ್ಬ ಇನ್ನು 10 ಡೇಸ್ ಇದ್ದಂಗೆ ಮಾಡಿರೋ ವ್ಲಾಗು. ಯಾಕಂತಂದರೆ ನಾನು ತುಂಬ ದಿನ ಆಯಿತು ವ್ಲಾಗ್ ಅಪ್ಲೋಡ್ ಮಾಡಿ. ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಇಶ್ಯೂಸ್ ಇದ್ದಿದ್ದ ಕಾರಣ ನಾನು ಇಷ್ಟು ದಿನ ವ್ಲಾಗ್ ಅಪ್ಲೋಡ್ ಮಾಡಿಲ್ಲ. ಯಾಕಂತಂದರೆ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ನಿಮಗೆ ಗೊತ್ತಾಗುತ್ತೆ. ಸೊ ಇನ್ನು ಅಡುಗೆ ಎಲ್ಲ ಒಂದು ಕಡೆ ಇಟ್ಬಿಟ್ಟು ಹೊರಗಡೆ ನೀರು ಹಾಕ್ಕೊಂಡ್ಬಿಟ್ಟೆ. ಹೊರಗಡೆ ನೀರು ಹಾಕಿ ರಂಗೋಲಿ ಎಲ್ಲ ಹಾಕ್ಬಿಟ್ಟು ಬಂದೆ. ನನ್ನ ಮಗ ಎದ್ಬಿಟ್ಟ. ನಮ್ಮ ಮನೇಲಿ ಹೆಂಗಂತಂದರೆ ನಾನು ಎದ್ದಿದ ತಕ್ಷಣ ಒಂದು 1/2 ಅವರ್ಗೆ ನನ್ನ ಮಗ ಎದ್ದೊಳ್ಬಿಡ್ತಾನೆ. ನನ್ನ ಮಗಳು ಆರಾಮಾಗಿ ನಿದ್ದೆ ಮಾಡ್ತಾಳೆ, ಬಟ್ ನನ್ನ ಮಗ ಅಷ್ಟೊತ್ತು ನಿದ್ದೆ ಮಾಡಲ್ಲ. ಅವನು ಎದ್ದು ಬಿಡ್ತಾನೆ ಬೇಗ. ನನ್ನ ಮಗಳೇನಿಲ್ಲ 8-8:30 ಆಗುತ್ತೆ ಅವಳು ಎದ್ದೊಳೋಷ್ಟೊತ್ತಿಗೆ, ಬಟ್ ನನ್ನ ಮಗ ಹಂಗೆ ನಿದ್ದೆ ಮಾಡೋದಿಲ್ಲ. ಸೊ ಇನ್ನು ಪಾತ್ರೆಗಳೆಲ್ಲ ವಾಶ್ ಮಾಡ್ಕೊತಾ ಇದ್ದೀನಿ. ನಾನು ಹೆಂಗಂತಂದರೆ ಇತ್ತೀಚೆಗೆ ಅಡುಗೆ ಮಾಡ್ತಾನೆ ಪಾತ್ರೆಗಳೆಲ್ಲ ತೊಳ್ಕೊಂಡ್ಬಿಡ್ತೀನಿ, ಯಾಕಂತಂದರೆ ತುಂಬ ಜಾಸ್ತಿ ಆಗೋಗ್ಬಿಡ್ತಾವೆ ಪಾತ್ರೆ ಅಂತ ಹೇಳ್ಬಿಟ್ಟು. ನಾನು ಸಂಜೆ ಟೌನಿಗೆ ಹೋಗ್ಬಿಟ್ಟು ಸೊಪ್ಪು ತೊಗೊಂಬಂದಿದ್ದೆ. ಸೊಪ್ಪೆಲ್ಲ ನನ್ನ ಹಸ್ಬೆಂಡ್ ಕೂತ್ಕೊಂಡು ಸೋದಿಸ್ಕೊಂಡ್ವಿ. ಬಟ್ ನನ್ನ ಮಗಳಿದಾರಲ್ಲ, ಒಂದಿಷ್ಟು ನಾನು ನನ್ನ ಹಸ್ಬೆಂಡ್ ಸೊಪ್ಪು ಬಿಡಿಸೋಷ್ಟೊತ್ತಿಗೆ ಎಷ್ಟು ಮನೆ ಎಲ್ಲ ಮಾಡಿಬಿಟ್ಟಿರ್ತಾರೆ ಸೊಪ್ಪನ್ನ. ದಿರ ಯಾಕಪ್ಪ ಎಲ್ಲಿ ಬಿದ್ದೆ? ಅಲ್ಲಿ ಬಿದ್ದ. ನೀರು ಯಾರು ಚೆಲ್ಲಿದ್ದು? ನೀನೇನ ಚೆಲ್ಲಿದ್ದು? ಆಯ್ ಮಾಡು ಕಿಟ್ಟು, ಹೋಗ್ಲಿ ಬಿಡು, ಒಡಿಯನ ಬಿಡು. ಅದಕ್ಕೆ ಆಯ್ ಮಾಡಪ್ಪ, ಬರ್ಸ್ತೀನಿ. ನೀನು ಆಯ್ ಮಾಡು. ನಿಂಗೆ ಚಾಕ್ಲೇಟ್ ಬೇಕಾ? ಮತ್ತೆ ಆಯ್ ಮಾಡು, ಚಾಕ್ಲೇಟ್ ಕೊಡ್ತೀನಿ, ಆಯ್ ಮಾಡು. ಆಯ್ ನೋಡ್ದರಿ ನನ್ನ ಮಗ ಏನ್ ಬ್ಲಾಕ್ ಮೇಲ್ ಮಾಡ್ತಾನೆ ಗೊತ್ತಾ? ಈ ವಯಸ್ಸಿಗೆ ಏನನ್ ಕೊಡ್ತೀನಿ ಅಂದ್ರೆ ಮಾತ್ರನೇ ಆಯ್ ಮಾಡೋದು. ನಮ್ಮ ಮನೆಗೆ ಬಿಡಿಸಿದ್ದಿಷ್ಟು ಸೊಪ್ಪು ನಾನು ನಮ್ಮ ಮನೆ ಕಸ ನೋಡಿ. ಇದೇನು ಸೊಪ್ಪು ಅವನು ಹೇಳಿದ್ದು? ಈ ಸೊಪ್ಪು ಹೆಸರೇನೋ ನಮಗೆ ಗೊತ್ತಿಲ್ಲ. ಅವನು ಬಸ್ಸಾರಿಗೆ ಅಂತ ಹೇಳಿ ಕೊಟ್ಟ. ನಾವು ಸಬ್ಬಕ್ಷಿ ಸೊಪ್ಪು ಜೊತೆಗೆ ಇದನ್ನ ತಂದಿದ್ದೆ ಬೆಳಗ್ಗೆ ಬಸ್ಸಾರು ಮಾಡೋಣ ಅಂತೇಳಿ. ನನ್ನ ಹಸ್ಬೆಂಡ್ ಫೇವ್ರೆಟ್ ಸೊಪ್ಪು. ಸೊಪ್ಪು ಇಷ್ಟ ಅಲ್ಲ ರೀ? ನನ್ನ ಹಸ್ಬೆಂಡ್ ಫೇವ್ರೆಟ್. ಬೆಳಿಗ್ಗೆ ಸಾಂಬಾರ್, ಬಿಸಿ ಬಿಸಿ ಮುದ್ದೆ. ನನ್ನ ಮಗಳಿಗೆ ಅನ್ನ ಸಾಂಬಾರು ಮುದ್ದೆ ಬಾಕ್ಸು. ನನ್ನ ಮಗಳು ಫಸ್ಟೇ ಹೇಳ್ಬಿಟ್ಟಿದ್ದಾಳೆ, ನನಗೆ ಕ್ಯಾರೆಟ್ ರೈಸ್ ಬೇಕು ಮಮ್ಮಿ ಬೆಳಗಿಕ್ಕೆ ಅಂತೇಳಿ. ಸೊ ಇಲ್ಲಿ ಬಂದ್ಬಿಟ್ಟು ನಾನು ಕ್ವಿಕ್ ಆ್ಯಂಡ್ ಟೇಸ್ಟಿ ಪಕೋಡ ರೆಸಿಪಿ ತೋರಿಸ್ತಾ ಇದ್ದೀನಿ. ಏನಿಲ್ಲ, ಒಂದು ಫುಲ್ ಕಪ್ಪಷ್ಟು ಕಡಲೆ ಹಿಟ್ಟು ಹಾಕ್ಕೊಬೇಕು, ಒಂದು 1/4 ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಕ್ಕೋಬೇಕು. ಅಕ್ಕಿ ಹಿಟ್ಟು ಹಾಕೋದ್ರಿಂದ ಕ್ರಿಸ್ಪಿನೆಸ್ ಚೆನ್ನಾಗಿ ಬರುತ್ತೆ, ಬೋಂಡ ತುಂಬ ಸಾಫ್ಟ್ ಆಗುತ್ತೆ. ಸೊ ಇನ್ನು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಬಿಟ್ಟು ನಾನು ಸ್ವಲ್ಪ ಒಂದು ಪಿಂಚಷ್ಟು ಸೋಡಾ ಪುಡಿ ಸೇರಿಸ್ಕೊಂಡಿದ್ದೀನಿ. ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಹಸಿರು ಮೆಣಸಿನ್ಕಾಯಿ, ಒಂದು ಮೀಡಿಯಮ್ ಸೈಜ್ 2 ಈರುಳ್ಳಿ ತೊಗೊಂಬಿಟ್ಟು ಚಿಕ್ಕದಾಗಿ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇದು ಬಂದ್ಬಿಟ್ಟು
ಮೇಯ್ನ್ ಇಂಗ್ರೀಡಿಯೆಂಟ್ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಇದು ಬಂದುಬಿಟ್ಟು ಸಬ್ಬಾಕ್ಷಿ ಸೊಪ್ಪು. ಎಸ್ಟರ್ಡೇ ನಾನು ತಂದ್ಕೊಂಡಿದ್ದೆ ಅಂತ ಹೇಳ್ಬಿಟ್ಟು ಇನ್ನು ಬೋಂಡ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಅಂತ ಹೇಳ್ಬಿಟ್ಟು ಹಾಗೆ ಎತ್ತಿಟ್ಟಿದ್ದೆ. ಸೊ ನೀಟಾಗೆಲ್ಲ ಫಸ್ಟ್ ಮಿಕ್ಸ್ ಮಾಡ್ಕೊಬೇಕು. ಉಪ್ಪು ಸೋಡಾ ಪುಡಿ ಎಲ್ಲ ಈರುಳ್ಳಿ ಎಲ್ಲ ಮಿಕ್ಸ್ ಆಗಬೇಕು ಹಸಿಟ್ಟೊಳಗೆ. ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಬಿಡ್ಬೇಕು. ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಜಾಸ್ತಿ ತೆಳು ಬೇಡ, ಹಂಗಂತ ಜಾಸ್ತಿ ಗಟ್ಟಿ ಕೂಡ ಕಲಿಸ್ಕೊಬಾರ್ದು. ಜಾಸ್ತಿ ಗಟ್ಟಿ ಕಲಿಸಿದ್ರೆ ತುಂಬ ಒಂಥರ ಹಾರ್ಡಾಗಿ ಬರ್ತವೆ ಬೋಂಡ, ತುಂಬ ಚೆನ್ನಾಗಿರೋದಿಲ್ಲ. ಸೊ ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೊಬೇಕು. ನಾನು ಸ್ವಲ್ಪನೇ ನೀರು ಹಾಕ್ಕೊಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಕಲಸಿದ್ಮೇಲೆ ಒಂದು ಹಾಫ್ ಆನ್ ಅವರ್ ಆದರೂ ಸೈಡ್ಗೆ ಎತ್ತಿಟ್ರೆ ಅಂತೂ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ನಾವು ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ ಹುಬ್ಬುತ್ತೆ ಬೋಂಡ, ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ಸಬ್ಬಾಕ್ಷಿ ಸೊಪ್ಪು ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಬೋಂಡದಲ್ಲಿ. ಸೊ ನಾನು ಯಾವಾಗ ಸೊಪ್ಪು ತಂದರೂ ಕೂಡ ಬೋಂಡಾಗ ಮಾತ್ರ ಒಂದು ಸ್ವಲ್ಪ ಇರಿಸ್ಕೊಂಡೇ ನಾನು ಮಾಡೋದು. ಸೊ ಒಂದು ಹಾಫ್ ಆನ್ ಅವರ್ ಎತ್ತಿಟ್ಬಿಟ್ಟು ನಾನು ಅಡುಗೆ ಎಲ್ಲ ಕಂಪ್ಲೀಟ್ ಆಗಿತ್ತು ಅಂತ ಹೇಳ್ಬಿಟ್ಟು ಇನ್ನಿಲ್ಲಿ ಎಣ್ಣೆ ಇಟ್ಕೊಂಡೆ ಹಾಕೋಣ ಬೋಂಡ ಅಂತ ಹೇಳ್ಬಿಟ್ಟು. ನನ್ನ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಸೊ ಅದಕ್ಕೋಸ್ಕರ ನಾನು ಮಾಡಿಕೊಡ್ತೀನಿ. ಸ್ನ್ಯಾಕ್ಸಿಗೆ ಈಗ ಹೊರಗಡೆ ಎಲ್ಲ ತಂದು ತಿನ್ನಿಸೋಕ್ಕಿಂತ ಮನೆಯಲ್ಲೇ ಏನೋ ಒಂದು ಮಾಡಿಕೊಡ್ಬೋದು ಅನ್ನೋದು ನನ್ನ ಇಚ್ಛೆ. ಸೊ ಅದಕ್ಕೋಸ್ಕರ ಇತ್ತೀಚೆಗೆಲ್ಲ ರೆಸಿಪೀಸ್ ಮಾಡ್ತಾನೇ ಇದ್ದೀನಿ. ಸೊ ಪ್ರತಿ ವ್ಲಾಗಲ್ಲೂ ಒಂದು ರೆಸಿಪಿ ನಾನು ಆ್ಯಡ್ ಮಾಡ್ತೀನಿ. ಇನ್ನೆಲ್ಲ ಒಂದೊಂದೇ ಬೋಂಡ ಎಲ್ಲ ನೀಟಾಗಿ ಬಿಡ್ತಾಯಿದ್ದೀನಿ ಎಣ್ಣೆಯಲ್ಲಿ. ನನ್ನ ಮಕ್ಕಳಿಬ್ರು ಹಸ್ಬೆಂಡ್ ಆಟ ಆಡಿಸ್ತಾಯಿದ್ರು ಅಂತ ಹೇಳ್ಬಿಟ್ಟು ನಾನು ಬೋಂಡ ಎಲ್ಲ ಮಾಡ್ತಾಯಿದ್ದೆ. ಸೊ ಮನೆ ತುಂಬ ಕ್ಲೀನ್ ಮಾಡ್ಕೊಳೋದಿತ್ತು, ಮನೆಯೆಲ್ಲ ಕ್ಲೀನ್ ಮಾಡ್ಕೊಳೋದಿತ್ತು ಅಂತ ಹೇಳ್ಬಿಟ್ಟು ನಾನು ಅಲ್ಲೇ ಮೆಸ್ಸಿಯಾಗೇ ಬಿಟ್ಟಿದ್ದೆ. ಮನೆ ಪೇಂಟ್ ಮಾಡಿಸ್ಬೇಕಿತ್ತು ಅಂತ ಹೇಳ್ಬಿಟ್ಟು ಅಮ್ಮ ಊರಿಂದ ಬರ್ತೀನಿ, ಬಂದಮೇಲೆ ಮಾಡ್ಕೊಳ್ಳಿರಿ ಅಂತ ಹೇಳಿದರು. ಸೊ ಇನ್ನೇನು ನನ್ನ ಮಗಳ ಬರ್ಡೇ ಬರ್ತಾಯಿದೆ. ಸೊ ಅದಕ್ಕೋಸ್ಕರ ಅವಳ ಬರ್ಡೇಗೂ ಮನೆ ಕ್ಲೀನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಫಸ್ಟ್ ಅವಳ ಬರ್ಡೇ ಮುಗಿದಿದ್ದೆ. ಆಗಸ್ಟ್ 3 ನನ್ನ ಮಗಳ ಬರ್ಡೇ ಆಗಿದ್ದು. ಸೊ ಬರ್ಡೇ ವ್ಲಾಗ್ಸು ಕೂಡ ಬರುತ್ತೆ ಇನ್ಮೇಲೆ. ಸೊ ಬರ್ಡೇ ಆದಮೇಲೆ ಪೇಂಟ್ ಮಾಡ್ಕೊಳ್ಳೋಣ, ಹಬ್ಬ ಹತ್ರ ಇಟ್ಕೊಂಡು ಪೇಂಟ್ ಮಾಡೋಣ ಅಂತ ಹೇಳ್ಬಿಟ್ಟು. ಯಾಕಂತಂದರೆ ಮನೆಯಲ್ಲಿ ನನ್ನ ಮಕ್ಕಳು ಒಂದು ಸ್ವಲ್ಪ ಹೊತ್ತು ಸೈಲೆಂಟ್ ಇರೋಲ್ಲ. ಸೊ ಇನ್ನು ಪೆನ್ನು ಪೆನ್ಸಿಲ್ ಸಿಕ್ಕಾಯ್ತು ಅಂದರೆ ಗೀಚ್ ಬಿಸಾಕ್ತಾ ಇರ್ತಾರೆ. ಸೊ ಅದಕ್ಕೋಸ್ಕರ ಹಬ್ಬ ಹತ್ರ ಇಟ್ಕೊಂಡು ಪೇಂಟ್ ಮಾಡಿಸೋಣ ಅಂತ ನಾನು ಹಸ್ಬೆಂಡ್ ಸುಮ್ಮನಾಗಿ ಹೋಗ್ಬಿಟ್ವಿ. ನಾವು ಯಾರನ್ನೂ ಏನು ಪೇಂಟ್ಗೆ ಒಬ್ಬನ ಕರ್ಕೊಂಡ್ರೆ ಸಾಕು, ಎಲ್ಲ ನೀಟಾಗಿ ಮಾಡಿಬಿಡ್ತಾರೆ. ಯಾಕಂದರೆ ಜಾಸ್ತಿ ಏನು ದೊಡ್ಡದಾಗಿಲ್ವಲ್ಲ. ನಾವು ಫಸ್ಟ್ ಆಫ್ ಆಲ್ ಏನು ಅಂದ್ಕೊಂಡಿದ್ವಿ, ಹಾಲು ಒಂದೇ ಸಾಕು, ಹಾಲು ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ನೋಡುವ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಹಾಲು ಮಾಡಿಸಿದ್ರೆ ಸಾಕು. ಯಾಕಂದರೆ ತುಂಬ ಮೆಸ್ಸಿ ಆಗೋಗ್ಬಿಟ್ಟಿದೆ, ಗೋಡೆಗಳೆಲ್ಲ ಗೀಚ್ ಬಿಸಾಕಿದ್ದಾರೆ ನನ್ನ ಮಕ್ಕಳು. ಸೊ ಅದಕ್ಕೋಸ್ಕರ ಹಾಲು ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಹೋದ ವರ್ಷ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಮ್ಮ ಮನೆಗೆ ಹೋಗಿ ಅಲ್ಲೂ ಕೂಡ ಕುಂಕುಮ ಇಟ್ಕೊಂಡು ಬಂದಿದ್ದೆ. ಅಮ್ಮ ಅಂದರೆ ನಮ್ಮ ಚಿಕ್ಕಮ್ಮ, ಸೊ ನಾನು ಅವ್ರ ಅಮ್ಮ ಅಂತಲೇ ಕರೆಯೋದು. ಸೊ ಅವ್ರ ಮನೆಗೂ ಕೂಡ ಹೋಗಿ ಕುಂಕುಮ ಇಟ್ಕೊಂಡು ಬಂದಿದ್ದೇನಂತ ಅವ್ರ ಮನೆಗೆ ಹೋದ ವರ್ಷ. ಸೊ ಈ ವರ್ಷ ಬಂದ್ಬಿಟ್ಟು ನಮ್ಮಮ್ಮ ಅವರಿಗೆ ಹಬ್ಬ ಇಲ್ಲ. ಸೊ ಸ್ವಲ್ಪ ನಮ್ಮ ತಾತ ಅವರು ಸ್ವಲ್ಪ ಎಕ್ಸ್ಪೈರ್ ಆಗಿರೋದ್ರಿಂದ ಅವ್ರಿಗೆ ಹಬ್ಬ ಇಲ್ಲ, ಅಲ್ಲಿ ಹಬ್ಬ ಮಾಡ್ತಾಯಿಲ್ಲ. ಸೊ ನನ್ನ ತಂಗಿನ ಇಲ್ಲೇ ಹಬ್ಬಕ್ಕೆ ಕರೆದಿದ್ದೀನಿ ನಾನು. ನೋಡುವ ಬರ್ತೀನಿ ಅಂತ ಹೇಳಿದ್ದಾರೆ ನನ್ನ ತಂಗಿ ಕೂಡ. ಬಂದರೆ ಹಬ್ಬ ತುಂಬ ಚೆನ್ನಾಗಿ ಮಾಡಬೇಕು. ತುಂಬ ಆನ್ಲೈನಲ್ಲೆಲ್ಲ ಬುಕ್ ಮಾಡಿ ಇಟ್ಟಿದ್ದೀನಿ. ಸೊ ಅವೆಲ್ಲ ರಿವ್ಯೂಸ್ ಕೊಡಬೇಕು. ನೋಡುವ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಬೋಂಡ ನೋಡ್ತಾ ಇದ್ದೀರಲ್ಲ, ನಾನು ಸ್ವಲ್ಪ ಚಿಕ್ಕದಾಗಿ ಹಾಕಿದ್ದು. ತುಂಬ ಉಬ್ಬಿ ಬರ್ತವೆ, ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ ಬೋಂಡ ತುಂಬ ಉಬ್ಬಿ ಬರ್ತವೆ. ಅದಕ್ಕೋಸ್ಕರನೇ ಅಕ್ಕಿ ಹಿಟ್ಟು ಆ್ಯಡ್ ಮಾಡಬೇಕು ಬೋಂಡಗೆ. ತುಂಬ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಬರುತ್ತೆ. ಉರಿ ಬಂದುಬಿಟ್ಟು ಸಿಮ್ಮಲ್ಲಿ ಇಕ್ಕೋಬೇಕು. ನೀವು ಸಿಮ್ಮಲ್ಲಿ ಇಕ್ಕೊಂಡ್ರೆ ಮಾತ್ರ ಉಬ್ಬೋದು ಮತ್ತು ಒಳಗಡೆ ಎಲ್ಲ ನೀಟಾಗಿ ಬೇಯೋದು. ಈಗ ನಾವು ಜಾಸ್ತಿ ಜೋರಾಗಿ ಉರಿ ಇಟ್ಕೊಂಡ್ಬಿಟ್ರೆ ಮೇಲೆಗಡೆ ಎಲ್ಲ ಫುಲ್ಲು ಬ್ರೌನಿ ಆಗಿರುತ್ತೆ, ಒಳಗಡೆ ಹಾಗೆ ಹಸಿ ಇದ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಸಿಮ್ಮಲ್ಲಿ ಇಟ್ಕೊಂಡೇ ನಾವು ಬೋಂಡ ಫ್ರೈ ಮಾಡ್ಕೊಬೇಕು. ತುಂಬ ಟೇಸ್ಟಿಯಾಗಿರುತ್ತೆ. ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಈ ಥರ ಟ್ರೈ ಮಾಡಿ ನೋಡಿ. ಅಕ್ಕಿ ಹಿಟ್ಟು ಹಾಕಿ ಮತ್ತು ಸಬ್ಬಾಕ್ಷಿ ಸೊಪ್ಪು ಹಾಕಿ, ಕಡಲೆ ಹಿಟ್ಟು ಕೂಡ ನಾನು ಜಾಸ್ತಿ ಹಾಕ್ಕೊಂಡಿಲ್ಲ. ಅಕ್ಕಿ ಹಿಟ್ಟು 1 ಕಪ್ ಆದರೆ ಅದರಲ್ಲಿ 1/4 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನೇ ಹಾಕ್ಕೊಂಡಿದ್ದೀನಿ ನಾನು. ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ. ಇನ್ನು ನನ್ನ ಮಕ್ಕಳಿಗೆ ಒಂದು ಸರಿ ಹಾಕಿ ಕೊಟ್ಬಿಟ್ರೆ ಅವ್ರು ಆರಾಮಾಗಿ ಆಟ ಆಡ್ಕೊಂಡು ತಿನ್ಕೊಂಡಿರ್ತಾರೆ. ಇನ್ನು ನನಗೂ ನನ್ನ ಹಸ್ಬೆಂಡ್ಗೆ ಮಾಡ್ಕೊಂಡು ಬೇಡಣ ಅಂತ ಹೇಳ್ಬಿಟ್ಟು ನಾನು ಹಾಗೆ ಹಾಕ್ಬಿಟ್ಟು ಇನ್ನು ಸಿಮ್ಮಲ್ಲಿ ಇಟ್ಟಿರ್ತೀನಲ್ಲ, ಆಗ್ತಾ ಇರುತ್ತೆ ಅಂತ ಹೇಳ್ಬಿಟ್ಟು ನನ್ನ ಮಕ್ಳಿಗೆ ಫಸ್ಟ್ ಊಟ ಮಾಡಿಸ್ಬಿಡೋಣ ನಾವು ಹಾಕಿ ಅಂತ ಹೇಳ್ಬಿಟ್ಟು ಆರಾಮ್ಸೆ ತಿಂತಾರೆ ಮಕ್ಕಳು ಕೂಡ. ಈಗ ಹೊರಗಡೆ ಎಲ್ಲ ಜಂಕ್ ಫುಡ್ಸ್ ತಂದು ತಿನ್ನಿಸೋದ್ರಿಂದ ಈ ಥರ ಮಾಡಿಕೊಟ್ರೆ ಅವರು ತಿಂತಾರೆ. ನೀವು ಬೇಕಾದ್ರೆ ಹಸಿಮೆಣ್ಸಿನ್ಕಾಯಿ ಬದಲು ಖಾರದ ಪುಡಿ ಆ್ಯಡ್ ಮಾಡ್ಕೊಬೋದು. ಖಾರದ ಪುಡಿ ಆ್ಯಡ್ ಮಾಡಿಕೊಂಡ್ರೆ ಮಕ್ಕಳಿಗೆ ಸ್ವಲ್ಪ ತಿನ್ನೋಕ್ಕೆ ಈಸಿ ಆಗಿರುತ್ತೆ. ಸೊ ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನನ್ನ ಮಕ್ಕಳಿಗೆ ನಾನು ತೆಗೆದಾಕಿ ಕೊಡ್ತೀನಿ. ಇನ್ನು
ಮಕ್ಕಳಿಗೆ ಊಟ ಎಲ್ಲ ಮಾಡಿಸ್ಬಿಟ್ಟು ನನ್ನ ಹಸ್ಬೆಂಡಿಗೆ ಟೇಸ್ಟ್ ಮಾಡಿರಿ ಅಂತ ಹೇಳಿದ್ರು ಕೂಡ ಅವ್ರು ತಿಂತಾ ಇಲ್ಲ. ಅವ್ರಿಗೆ ಇಷ್ಟ ಆಗಲ್ಲ ಈ ಥರ ಬೋಂಡ ಎಲ್ಲ ತಿನ್ನೋದು. ನನ್ನ ಬಲವಂತಕ್ಕೆ ಒಂದು ತಿಂತಾರೆ ಅಷ್ಟೇ, ಬಿಟ್ಟರೆ ನಾವು ಮಾಡ್ಕೊಂಡು ತಿನ್ನಬೇಕಷ್ಟೇ. ನನ್ನ ಹಸ್ಬೆಂಡ್ಗೆ ಇಷ್ಟ ಆಗಲ್ಲ. ಸೊ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ.